ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಎಷ್ಟು ದಿನಗಳ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಸುಮಿತ್ರನ ಮನೆಗೆ ಎಲ್ಲರೂ ಖುಷಿಯಿಂದ ಕರ್ಕೊ ಬರ್ತಾ ಇರ್ತಾರೆ. ಮನೆಗೆ ಬಂದು ಕಾರ್ ಇಳಿದ ತಕ್ಷಣ ಸುಮಿತ್ರ ಮನೆ ಎಲ್ಲನೂ ಹಾಗೆ ಸುತ್ತಮುತ್ತ ಗಿಡ ಮರ ಎಲ್ಲನೂ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ, ಹಾಗೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೆ ಕೆಲಸದವ್ರು ಬಂದು ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ನಮಸ್ಕಾರ ಮಾಡಿ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪ ಪುಟ ಓಡ್ ಬಂದ್ಬಿಟ್ಟು ಅಮ್ಮಮ್ಮ ಅಂತ ಹಗ್ ಮಾಡ್ಕೊಂಡಾಗ ಅವಳನ್ನು ಹಗ್ ಮಾಡಿಕೊಂಡು ಮುತ್ತು ಕೊಟ್ಬಿಟ್ಟು ಮತ್ತೆ ಕಣ್ಣೀರು ಹಾಕ್ಕೊಂಡು ಮನೆ ಎಲ್ಲನೂ ನೋಡ್ತಾ ಇರ್ತಾಳೆ. ಮನೆ ಎಲ್ಲನೂ ನೋಡ್ತಾ ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ವಿಮಲನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ, ಹಾಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ನಿಜವಾಗ್ಲೂ ಮತ್ತೆ ಮನೆಗೆ ವಾಪಸ್ ಬರ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ದೇವ್ರದಿಂದ ನಾನು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕಣ್ಣೀರು ಹಾಕೊಂಡು ಸುಮಿತ್ರ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಎಂತ ಮಾತಾಡ್ತಾ ಇದೆಯಾ ಸುಮಿತ್ರ, ನನಗಂತೂ ಏನು ಅನ್ನಿಸ್ತಿದೆ ಗೊತ್ತಾ, ನಾವು ಮದುವೆ ಆಗಿ ಹೊಸ ದಂಪತಿಗಳು ಮನೆ ಮುಂದೆ ಬಂದು ಬಾಗ್ಲತ್ರ ನಿಂತ್ಕೊಂಡಿದ್ದಾಗ ಆರತಿ ಮಾಡ್ತಾರಲ್ಲ, ಆ ಥರ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ಸುಮಿತ್ರನು ನಗಾಡ್ತಾ ಇರ್ತಾಳೆ, ಹಾಗೆ ಮನೆಯವರೆಲ್ಲರೂ ತುಂಬ ಖುಷಿಪಟ್ಟು ನಗಾಡ್ತಾ ಇರ್ತಾರೆ. ಈ ಕಡೆ ವಿಮಲನು ಹೇಳ್ತಾ ಇರ್ತಾಳೆ, ಹೌದು ಅಣ್ಣ, ನೀನು ಹೇಳಿದ ಕರೆಕ್ಟು, ನನಗೂ ಅದೇ ರೀತಿ ಸೇಮ್ ಫೀಲ್ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಣ್ಣ, ಒಂದು ಹೆಣ್ಣು ಬೇರೆ ಮನೆಯವರಿಗೆ ಸೊಸೆಯಾಗಿ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ನಿನ್ನ ಮನೆಗೆ ಬರಬೇಕಾದ್ರೆ ಒಳ್ಳೇದಾಗಲಿ ಅಂತ ಸೇರನ್ನು ಒದ್ಬಿಟ್ಟು ಒಳಗಡೆ ಬಾಮ್ಮ ಅಂತ ನಾವು ಆರತಿ ಮಾಡ್ತೀವಲ್ಲ, ಆ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಮತ್ತೆ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ನೀನು ಅಷ್ಟೇ ಸುಮಿತ್ರ ಮರುಜೀವನನ ಪಡ್ಕೊಂಡು ಇಲ್ಲಿಗೆ ಬಂದಿದ್ದೀಯಾ, ನಿನಗೂ ಅಷ್ಟೇ ನಾನು ಆರತಿ ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ, ಒಳ್ಳೆ ಕೆಲಸ ಮಾಡಿದೆ ವಿಮಲ, ನೀನು ಇಲ್ಲೇ ಇದ್ದಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ನಮಗಿದೆಲ್ಲ ಜ್ಞಾಪಕ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಜ್ಯೋತಿಕಾ ನೀನು ವಿಮಲನ ಜೊತೆ ಸೇರಿ ಅಮ್ಮನಿಗೆ ಆರತಿ ಮಾಡಮ್ಮ ಅಂತ ಅಂದಾಗ ಹ್ಞೂ ಸರಿ ಪಪ್ಪ, ಸರಿ ತಾತ ಅಂತ ಹೋಗ್ತಾ ಇರ್ತಾಳೆ. ಅವಾಗ ಮತ್ತೆ ನಾಚ್ಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ, ನನಗೆಲ್ಲ ನಾಚಿಕೆ ಆಗುತ್ತೆ, ಇದೆಲ್ಲ ಬೇಡ ವಿಮಲ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಯು ಡಿಸರ್ವ್ ದಿಸ್ ಮಮ್ಮ, ಈ ಮನೇಲಿ ನೀವಿಲ್ಲ ಅಂತ ಅಂದಿದ್ದಕ್ಕೆ ಮನೆಯೆಲ್ಲ ನಗುಮುಖನೇ ಇಲ್ಲ, ಇವಾಗ ನೋಡಿ ಎಷ್ಟು ಕಳೆ ಆಗ್ತಿದೆ, ಇರಿ ನಾನು ಆರತಿ ಮಾಡ್ತೀನಿ ಅಂತ ಒಳಗಡೆ ಬಂದು ಜಲಜನ ಹತ್ರ ಆರತಿ ಇಸ್ಕೊಂಡು ಆರತಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಒಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಹೌದು ಸುಮಿತ್ರ, ನೀನು ಮಾತ್ರ ಮನೆ ಒಳಗಡೆ ಬರ್ತಾ ಇಲ್ಲ, ಈ ಮನೆ ಜೊತೆ ನಗುನು ಸಹ ಕರ್ಕೊಂಡು ನೀನು ಬರ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ಸುಮಿತ್ರಾಗೆ ಹೇಳ್ತಾ ಇರ್ತಾಳೆ, ನಾನು ಇರು ಆರತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜ್ಯೋತಿಕಾ ಆರತಿನ ನೀನು ಮಾಡು ಅಂತ ಅಂದಾಗ ಈ ಕಡೆ ಜ್ಯೋತಿಕಾ ಆರತಿ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ಪುಟ ಅಂತ ಸುಮಿತ್ರ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇರ್ತಾರೆ. ನೋಡು ಪುಟ, ನನಗೆ ಮಾತ್ರ ನೀನು ಆರತಿ ಮಾಡಬೇಡ, ಜೊತೆಗೆ ನನ್ನನ್ನು ಪ್ರಾಣ ಉಳಿಸಿದ ಈ ಮಹಾತಾಯಿಗೆ ಶಾರದೆಗೂ ಸಹ ಆರತಿ ಮಾಡಿ ಒಳಗಡೆ ಕರ್ಕೊ ಅಂತ ಅಂದಾಗ ಜ್ಯೋತಿಕಾಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಆದರೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಶಾರದಾ ಮಾತ್ರ, ಅಮ್ಮ ಇದೆಲ್ಲ ಏನಿದು, ಇದೆಲ್ಲ ನನಗೆ ಬೇಡ, ಸರಿ ಆಗಲ್ಲ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರು ಶಾರದಾ, ಕಷ್ಟಗಳು ನಿನಗೆ ಜಾಸ್ತಿ ಬರ್ತಾ ಇದ್ದಿದ್ದು ಆಯ್ತಾ, ಇವಾಗ ದೃಷ್ಟಿ ತೆಗೆಸ್ಕೊ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಹೌದು ಕರೆಕ್ಟ್ ಅಂತ ನಗಾಡ್ತಾ ಇರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಹಾಗೆ ನಿಂತಿರ್ಬೇಕಾದ್ರೆ ಜೊತೆ ಹೇಳ್ತಾ ಇರ್ತಾಳೆ, ಅವಳೇ ಬೇಡ ಅಂತ ಹೇಳ್ತಿರಲ್ಲ ಶಾರದಾ, ನನಗೆ ಆರತಿ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಯಾಕೆ ಈ ಥರ ಆಡ್ತಾ ಇದೆಯಾ ಸುಮಿತ್ರ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ಅಮ್ಮನಿಗೆ ಮಾತ್ರ ನೀನು ಆರತಿ ಮಾಡು ಜೋ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೇನು ಆರತಿ ಮಾಡೋಕ್ಕೆ ಅಂತ ಜ್ಯೋತಿಕಾ ಹೋಗ್ತಾ ಇರ್ತಾಳೆ. ಆವಾಗ ಮತ್ತೆ ಕೋಪ ಮಾಡ್ಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ, ನನಗೆ ಆರತಿ ಮಾಡೋದಿದ್ರೆ ಬೇಡ, ಜೊತೆಗೆ ಶಾರದನಿಗೂ ಮಾಡೋದಿದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ನನಗೂ ಆರತಿ ಬೇಡ ಅಂತ ಕೋಪ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ. ಈಗ ದಶರಥ ಹೇಳ್ತಾ ಇರ್ತಾರೆ, ಏನು ನೀವಿಬ್ರು ಕಿತ್ತಾಡ್ತಾ ಇದ್ದೀರಲ್ಲ, ಇದೊಳ್ಳೆ ಸರಿ ಆಯಿತು, ಬೇಡ ಬಿಡಿ ನೀವು ಆರತಿ ಮಾಡಿಸ್ಕೋಬೇಡಿ, ಆದರೆ ನಾವೇ ಮಾಡಿಸ್ಕೊಬಿಡ್ತೀವಿ ಅಲ್ವಾ ಸಿದ್ದು ಅಂತ ಅಂದಾಗ ಸಿದ್ದು ನಾನು ರೆಡಿ, ಇದರೊಳಗೆ ಒಂಥರ ಮಜಾ ಇರುತ್ತಲ್ವ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಅವಾಗ ವಿಮಲ ಹೇಳ್ತಾ ಇರ್ತಾಳೆ, ಏನಣ್ಣ ಸಿಕ್ಕಿದ್ದೆ ಚಾನ್ಸ್ ಅಂತ ಈ ಥರ ಮಾಡ್ತಾ ಇದೆಯಾ, ಬೇಡ ಬೇಡ ಜ್ಯೋತಿಕಾ, ನೀನು ಇಬ್ಬರೂ ಸೇರಿಸಿ ಆರತಿ ಮಾಡು, ಇಲ್ಲ ಅಂತಂದರೆ ನಮ್ಮನೆ ಗಂಡಸರು ಕ್ಯೂನಲ್ಲಿ ನಿಂತ್ಕೊಬಿಡ್ತಾರೆ ನೋಡು ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಈ ಕಡೆ ಜ್ಯೋತಿಕಾ ಇಷ್ಟಪಟ್ಟು ಅಮ್ಮನಿಗೆ ಆರತಿ ಮಾಡಿ ದೃಷ್ಟಿ ತೆಗಿತಾ ಇರ್ತಾಳೆ. ಆದರೆ ಈ ಕಡೆ ಶಾರದನಿಗೆ ಮಾತ್ರ ವಿಧಿ ಇಲ್ದೇ ಕೋಪ ಮಾಡ್ಕೊಂಡು ಹಾಗೆ ಸಿಟ್ಟು ಮಾಡಿಕೊಂಡು ಆರತಿನ ಮಾಡ್ತಾ ಇರ್ತಾಳೆ. ಈ ಕಡೆ ಆರತಿ ಮಾಡಾದ್ಮೇಲೆ ಈ ಕಡೆ ಸುಮಿತ್ರನಿಗೂ ಮತ್ತು ಶಾರದನಿಗೂ ವಿಮಲ ಬಟ್ಟಿಡ್ತಾ ಇರ್ತಾಳೆ. ಬಟ್ಟಿಟ್ಟಾದ್ಮೇಲೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ, ಶಾರದಾ ನೀನು ಸುಮಿತ್ರನ ರೂಮಿಗೆ ಕರ್ಕೊಂಡು ಹೋಗು, ರೆಸ್ಟ್ ಮಾಡಲಿ ಅಂತ ಅಂದಾಗ ಹ್ಞೂ ಅಂತ ಅಂದ್ಬಿಟ್ಟು ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ ಅಂದಾಗ ಸುಮಿತ್ರ ಮತ್ತು ಶಾರದಾ ಇಬ್ಬರು ಬಲಗಾಲಿಟ್ಟು ಮನೆಯೊಳಗೆ ಮತ್ತೆ ಅಮ್ಮ ಮಗಳು ಬರ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಆರತಿ ತಟ್ಟೆ ತೊಗೊಂಡು ಪಾರಿಜಾತನ ಹತ್ರ ಬಂದು ಏನು ಮಾತಾಡ್ದೇ ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಾ ಇರೋ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಇಬ್ಬರು ಕೋಪ ಮಾಡ್ಕೊಂಡಿರ್ತಾ ಇರಬೇಕಾದ್ರೆ ಜ್ಯೋತಿಕಾ ಕೈಯಲ್ಲಿರೋ ಆರತಿನ ತಗೊಂಡೋಗಿ ಹೊರಗಡೆ ಹೆಂಗೆ ಬೇಕಂಗೆ ಬಿಸಾಕಿ ಹಾಗೆ ಆರತಿನ ನೋಡಿಕೊಂಡು ಗುರಾಯಿಸ್ತಾ ಇರ್ತಾಳೆ.
ಆಕೆ ಮತ್ತು ಜ್ಯೋತಿಕಾ ಒಳಗಡೆ ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಒಬ್ಬಳೇ ಯೋಚನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಛೇ ಎಲ್ಲ ನನ್ನ ಕಂಟ್ರೋಲ್ ತಪ್ಪಿ ಹೋಗ್ತಿದೆ, ನಾನು ಏನು ಮಾಡಲಿ, ಈ ನವೀನಿಗೇನು ದೊಡ್ಡ ರೋಗ ಬಂದಿತ್ತೋ ನನಗಂತೂ ಗೊತ್ತಿಲ್ಲ, ಸೇಡ್ ತೀರ್ಸ್ಕೊತೀನಿ ಅಂತ ಹೋಗಿ ನನ್ನ ತಲೆ ಮೇಲೆ ಕಟ್ಟಿಟ್ಟಿದ್ದಾನೆ, ಏನು ಮಾಡಲಿ ಇವಾಗ, ಮೊದಲೇ ನನಗೆ ನಿದ್ದೆ ಬರ್ತಿಲ್ಲ ಅಂತ ಬೈಕೋತಾ ಇರ್ತಾಳೆ. ಇದೆಲ್ಲ ಸರಿ ಆಯಿತು ಅಂತ ಕೋಪ ಮಾಡ್ಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮತ್ತೆ ಕೋಪ ಮಾಡ್ಕೊಂಡು ಪಾರಿಜಾತ ಅವಳ ಹತ್ರ ಬಂದು, ಅಲ್ಲ ಗೋಲ್ಡಿ, ಈ ಮನೆ ಕೆಲಸದೊಳಗೆ ನೀನು ಕೈಯಾರೆ ಆರತಿ ಮಾಡೋಂಗಾಯ್ತಲ್ಲ, ಅದನ್ನ ನೋಡಿ ನನ್ನ ಹೊಟ್ಟೆಲಿ ಮೆಣಸಿಕಾಯಿ ಕಿವುತ್ತ ರೀತಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಹೂ ಗ್ರಾನಿ, ನಾವು ಪರ್ಮನೆಂಟಾಗಿ ಅವಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆದರೆ ಅವಳನ್ನೇ ನಾನು ಆರತಿ ಮಾಡಿ ಮನೆಯೊಳಗೆ ಕರ್ಕೊಂಡಂಗಾಯ್ತಲ್ಲ ಅಂತ ಬೈಕೋತಾ ಇರ್ತಾಳೆ. ನನಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಗ್ರಾನಿ, ಅಷ್ಟು ತಲೆ ಕೆಟ್ಟೋಗಿದೆ, ಎಲ್ಲ ಕಡೆ ನಾನೇ ಸಾಯಬೇಕು, ಅದರಲ್ಲಿ ಪೊಲೀಸ್ನವ್ರು ಬೇರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಏನು ಮಾಡಲಿ ಅಂತ ಕೂಗಾಡ್ತಾ ಇರ್ತಾಳೆ. ಆಗ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ, ಸಮಾಧಾನ ಮಾಡ್ಕೋ ಗೋಲ್ಡಿ, ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ, ಆದರೆ ಏನು ಮಾಡಲಿ, ನನ್ನ ಕೈಲಿ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ, ಆದರೆ ಆ ಶಾರದಾನ ನೋಡಿದ್ರೆ ಮಾತ್ರ ಕತ್ತಿ ಸಿಕ್ಕಬೇಕು, ಅಷ್ಟು ನನಗೆ ಕೋಪ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇನ್ನೊಂದು ಕಡೆ ಈ ಪೊಲೀಸವ್ರು ಬೇರೆ ಕಾಟ, ಏನು ಮಾಡಲಿ ಅಂತ ಅಂದಾಗ, ಹೌದು ಗ್ರಾನಿ, ಪೊಲೀಸವರಿಗೆ ಸತ್ಯ ಹುಡುಕೋದೇನು ದೊಡ್ಡ ವಿಷಯ ಅಲ್ಲ, ಹಾಗೆ ಜಾಸ್ತಿ ಟೈಮು ಸಹ ಬೇಕಾಗಲ್ಲ, ಏನು ಮಾಡಲಿ, ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ, ನನಗೆ ಅರ್ಥನೇ ಆಗ್ತಾ ಇಲ್ಲ, ಈ ನವೀನಿಗಾದರೂ ಸ್ವಲ್ಪ ಬುದ್ಧಿ ಬೇಡವಾ ಅಂತ ಬೈತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮನಿಗೆ ಆಕ್ಸಿಡೆಂಟ್ ಮಾಡಿದೆ ದೊಡ್ಡ ತಪ್ಪು, ಏನು ಮಾಡೋಕ್ಕಾಗುತ್ತೆ, ಆ ಏರಿಯಾದಲ್ಲಿ ಬೆಳೆದಿದ್ದಾನೆ ಅಂದಮೇಲೆ ಅದೇ ಬುದ್ಧಿ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಆ ಥರ ಎಲ್ಲ ಮಾತಾಡಬಾರ್ದು, ಅಂಥ ಏರಿಯಾದಲ್ಲಿ ಬೆಳೆದಿರೋರೆಲ್ಲ ಏನೇನು ಸಾಧಿಸಿಲ್ವಾ ಅಂತ ಅನ್ಬೇಕಾದ್ರೆ ಇರ್ಬೋದು ಗ್ರಾನಿ, ಆದರೆ ಏನು ಮಾಡಲಿ, ನಮಗೆ ಇಂಥವ್ರೆ ಸಿಗ್ತಾ ಇದ್ದಾರಲ್ಲ, ನನ್ನ ಲೈಫ್ ಯಾಕೆ ಈ ಥರ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಯಾವಾಗ ಏನಾಗುತ್ತೆ ಅಂತ ಭಯದಲ್ಲಿ ಊಟನೂ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಇದೆಂಥ ಲೈಫ್ ನಂದು ಗ್ರಾನಿ ಅಂತ ತಲೆನ ಕೆಚ್ಕೋತಾ ಇರ್ತಾಳೆ. ಮತ್ತೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ, ನನ್ನ ಹತ್ರನೂ ಸಹ ಇದೇ ರೀತಿ ಆಗಿದೆ, ನನ್ನ ಕಡೆನೂ ಇದೇ ಪರಿಸ್ಥಿತಿ ಬಂದಿದೆ, ಆದರೆ ಯಾವ ಕಡೆನೂ ಸಹ ನಾವು ಉದಾಸೀನ ಮಾಡಬಾರ್ದು ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಪೊಲೀಸರ ಮೇಲೂ ಸಹ ನಿನ್ನ ಗಮನ ಇರಲಿ, ಹಾಗೆ ಆ ಮನೆಯಲ್ಲಿ ಏನು ಆಗ್ತಿದೆ ಹೋಗ್ತಿದೆ ಅನ್ನೋದು ನೀನು ತಿಳ್ಕೊಬೇಕು ಅಂತ ಹೇಳ್ತಾ ಇರ್ತಾಳೆ. ಯಾವಾಗ ನಮ್ಮ ಕಾಲಿಗೆ ಬಳ್ಳಿ ಸಿಕ್ಕಿ ನಾವು ಎಡುತ್ತೀಯೋ ನಮಗಂತೂ ಗೊತ್ತಿಲ್ಲ ಅಂತ ಅಂದಾಗ ಜ್ಯೋತಿಕಾ ಶಾಕ್ ಆಗಿ ಅವಳ ಮುಖನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಶಾರದಾ ಸುಮಿತ್ರನ ರೂಮಿಗೆ ಕರ್ಕೊಬಂದ್ಬಿಟ್ಟು ಅಲ್ಲಿ ಒಂದು ಚೇರಲ್ಲಿ ಕೂರಿಸ್ಬಿಟ್ಟು ಬೆಡ್ ಎಲ್ಲ ಸರಿ ಮಾಡಿ ಹಾಸಿಗೆ ಎಲ್ಲ ಹಾಕಿ ರೆಡಿ ಮಾಡಿ ಅಮ್ಮನ ಕರ್ಕೊಂಡು ಮಲಗಿಸ್ತಾ ಇರ್ತಾಳೆ. ಮಲಗಿಸ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಮ್ಮ ಒಂದು ನಿಮಿಷ ನಾನು ಬಿಸಿ ಕಾಫಿನ ತಗೊಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಸುಮಿತ್ರ ಶಾರದನ ಮುಖನ ಹಾಗೆ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅವಾಗ ಶಾರದಾ ಕೇಳ್ತಾಳೆ, ಅಮ್ಮ ಏನಾಯಿತು, ಏನು ಕಳ್ತಾ ಇದ್ದೀರಾ, ಯಾಕೆ ಕಣ್ಣೀರಾಗ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಯಾವ ಜನ್ಮದ ಏನು ಋಣ ಬಂದೋ ಗೊತ್ತಿಲ್ಲ, ನೀನು ನನ್ನ ಓದು ಜನ್ಮದಲ್ಲಿ ನನ್ನ ಮಗಳಾಗಿದೆಯೋ ತಾಯಿಯಾಗಿದೆಯೋ ಗೊತ್ತಿಲ್ಲ ಮಗಳೇ, ನನ್ನನ್ನು ಪ್ರತಿ ಕ್ಷಣಕ್ಕೂ ಸಹ ನೀನು ತುಂಬ ಖುಷಿಯಾಗಿ ಇಡ್ತಾ ಇದೀಯಾ, ಇದೇ ಇರ್ಬೋದು ಋಣನು ಬಂದ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ. ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ನೋಡಿ, ನಾನು ಯಾವ ಜನ್ಮದಲ್ಲಿ ಏನಾಗಿದ್ದೋ ನನಗೆ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ನಾನು ತಾಯಿ ಪ್ರೀತಿನೇ ಕಂಡಿಲ್ಲ, ಆದರೆ ನಿಮ್ಮಲ್ಲಿ ನನ್ನ ತಾಯಿ ಪ್ರೀತಿನ ಕಂಡೆ ಅಂತ ಹೇಳ್ತಾ ಇರಬೇಕಾದ್ರೆ ಕಣ್ಣೀರನ್ನ ಒರೆಸ್ತಾ ಶಾರದಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ, ಕಾರಿಗೋಸ್ಕರ ಅಡ್ಡ ಹೋಗಿದ್ದ ಕಾರಿಗೋಸ್ಕರ ನಾನೆಲ್ಲಿ ಸತ್ತೋಗ್ತೀನಿ ಅಂತ ನನ್ನ ಪ್ರಾಣನ ಉಳ್ಸೋಕ್ಕೋಸ್ಕರ ನೀವು ಹೋಗಿ ಸತ್ತೋದ್ರಿ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನಮ್ಮ ಆಗಬೇಕಿತ್ತು, ಅವತ್ತಿನ ದಿನ ನಿಮಗಿಂತ ನನ್ನ ಪ್ರಾಣನೇ ಹೆಚ್ಚಾಯಿತು ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ನಿಮಗೆ ಸಂಬಂಧನೇ ಇಲ್ಲದೆ ಇರೋ ನಾನು ನನ್ನ ಮೇಲೆ ಪ್ರಾಣನೂ ಕೊಡುವಷ್ಟು ಪ್ರೀತಿ ಇಟ್ಕೊಂಡಿದ್ದೀರ ಅಂದಮೇಲೆ ನಾನು ನಿಮಗೆ ಏನು ಸೇವೆ ಮಾಡಿದ್ರು ಕಡಿಮೆನೇ ಅಮ್ಮ ಅಂತ ಕಣ್ಣೀರು ಹಾಕೊಂಡು ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ ಸುಮಿತ್ರನಿಗೆ, ಅಮ್ಮ ಮಲಗಿ, ನೀವು ರೆಸ್ಟ್ ತೊಗೋಬೇಕು ಆಯಿತಾ, ಟೆನ್ಷನ್ ಮಾಡ್ಕೊಬೇಡಿ ಅಂದಾಗ, ಹೋಗು ಪುಟಾಣಿ, ಹಾಸ್ಪಿಟಲ್ ಇಡೀ ದಿನ ನಾನು ಮಲಗಿದ್ದೆ, ಇವಾಗ ನಮ್ಮನೆಗೆ ಬಂದರೂ ನಾನು ಮಲಗಬೇಕಾ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಆಸ್ಪತ್ರೆನೇ ಪುಟಾಣಿ, ಮನೆನೇ, ನನಗಂತೂ ಈಗ ಮಲಗೋಕ್ಕಾಗಲ್ಲ ಅನ್ಬೇಕಾದ್ರೆ, ಅಮ್ಮ ಡಾಕ್ಟ್ರು ವಿಶ್ರಾಂತಿ ತೊಗೊಳಕ್ಕೆ ಹೇಳಿದಾರಮ್ಮ, ನೀವು ಮನೆಗೆ ಬಂದರೆ ಮುಗೀತು, ನೀವು ಮಲಗೋದೇ ಇಲ್ಲ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ, ನೀವು ಕೆಳಗಡೆ ಇಳಿಯೋಂಗಿಲ್ಲ, ನಿಮ್ಗೆ ಏನು ಬೇಕು ಹೇಳಿ ಅದನ್ನು ನಾನು ಮಾಡ್ಕೊಂಡು ತಂದು ಕೊಡ್ತೀನಿ, ನೀವು ಸುಮ್ಮನೆ ಮಲಗಿ ಅಂದಾಗ, ಇಲ್ಲ ಪುಟ್ಟ, ನಾನು ಒಬ್ಬಳೇ ಮಲಗೋಕ್ಕೆ ಬೇಜಾರಾಗಲ್ವಾ ಅಂತ ಕೇಳ್ತಾ ಇರ್ತಾಳೆ. ಮತ್ತೊಂದು ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಇಲ್ಲ ಪುಟ್ಟ, ಹಾಲಲ್ಲಾದರೂ ಕೂತ್ಕೋತೀನಿ ಆಯಿತಾ, ಯಾರ ಜೊತೆನಾದರೂ ಮಾತಾಡ್ತೀನಿ, ಆಗಲ್ಲ ಅಂದಾಗ, ಅದೆಲ್ಲ ಆಗಲ್ಲ ಅಮ್ಮ, ಡಾಕ್ಟ್ರು ಕೂತ್ಕೊಂಡು ವಿಶ್ರಾಂತಿ ತೊಗೊಳ್ಳಿ ಅಂತ ಹೇಳಿಲ್ಲ, ಮಲ್ಕೊಂಡು ತೊಗೊಳಕ್ಕೆ ಹೇಳಿದ್ದಾರೆ, ಅದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಅಮ್ಮ, ಹುಷಾರಾಗೋರ್ಗು ನೀವು ಇಲ್ಲೇ ಮಲಗಬೇಕು, ಹುಷಾರಾಗೋರ್ಗು ನೀವು ನನ್ನ ಮಾತನ್ನೇ ಕೇಳಬೇಕು, ಬೇಕಾದರೆ ಎಲ್ಲರೂ ನಾನು ಇಲ್ಲಿಗೆ ಕರ್ಕೊಬರ್ತೀನಿ ಅಂದಾಗ, ಸರಿ ಆಯಿತು ಶಾರದಾ ಟೀಚರ್ ಅಂತ ಹೇಳಿದಾಗ ಅವಳು ನಗಾಡ್ತಾ ಇರ್ತಾಳೆ. ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಒಂದು ಬೆಲ್ಲನ ಕೊಟ್ಬಿಟ್ಟು, ಅಮ್ಮ ಇದನ್ನ ಇಟ್ಕೊಳ್ಳಿ ಅಂದಾಗ, ಏನು ಪುಟ್ಟ ಅಂದಾಗ, ಅಮ್ಮ ಇದು ಬೆಲ್ಲು, ನಿಮ್ಗೆ ಏನಾದರೂ ಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿ ನಾನು ಓಡಿ ಬಂದು ತಂದು ಕೊಡ್ತೀನಿ ಆಯಿತಾ, ಅದು ಬಿಟ್ಟು ನೀವು ಕೆಳಗಡೆ ಬರಬೇಡಿ ಅಂತ ಅಂದಾಗ, ಸರಿ ಟೀಚರ್, ಅಲ್ಲ ಅದ್ರ ಬದಲು ಒಂದು ಲಕ್ಷ್ಮಣ ರೇಖೆ ಎಳೆದು ನೀವು ಗೆರೆ ದಾಟಬೇಡಿ ಅಂತ ಹೇಳ್ಬೋದಿತ್ತಲ್ವ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ಈ ಕಡೆ ಸುಮಿತ್ರ ಮತ್ತೆ ಶಾರದಾಗೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಪುಟ್ಟ, ನೀನು ನೋಡಿದ್ರೆ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾಳೆ ಅಂದಾಗ, ಯಾಕಮ್ಮ ಅಂದಾಗ, ನಮ್ಮ ಅಮ್ಮನೂ ಸೇಮ್ ನಿಂತರನೇ ಆಯಿತಾ, ನಾವು ಏನಾದರೂ ಕೆಲಸ ಮಾಡಲಿಲ್ಲ ಅಂತಂದರೆ ಸೆರಗನ್ನ ಗಂಟಾಕೊಬಿಟ್ಟು ದಪ್ಪ ಕಣ್ಣು ಬಿಟ್ಕೊಬಿಟ್ಟು ಎದುರಿಸ್ಬಿಟ್ಟು ನಮ್ಮನ್ನು ಕೈಯಾರ ಮಾಡಿಸ್ತಾ ಇದ್ರು, ಹಂಗೆ ನೀನು ಕಾಣ್ತೀಯಾ ಅಂತ ಹೇಳ್ತಾ ಇರ್ತಾಳೆ.
ಹೌದಮ್ಮ, ಹಾಗಾದರೆ ನಿಮ್ಮ ಅಮ್ಮನ ರೂಪದಲ್ಲಿ ನಾನು ಇದ್ದೀನಿ, ಹಾಗಾದರೆ ನನ್ನ ಮಾತು ಕೇಳಿ ಅಂದಾಗ, ಹೌದು ಪುಟ್ಟ ನೀನು ನಮ್ಮ ಅಮ್ಮನ ಥರನೇ ಇದೆಯಾ, ಈಗೇನು ನಾನು ಮಲ್ಕೋಬೇಕು ತಾನೇ, ಸರಿ ಮಲ್ಕೋತೀನಿ ಅಂತ ಮಲ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಬೆಡ್ಡೆಲ್ಲ ಸರಿ ಮಾಡಿ ಅಮ್ಮನಿಗೆ ಒದಿಸ್ಬಿಟ್ಟು, ಅಮ್ಮ ಬರ್ತೀನಿ ಆಯಿತಾ, ಏನಾರು ಬೇಕು ಅಂದರೆ ನನ್ನ ಕರಿಬೇಕು ಅಂದಾಗ, ಆಯಿತು ಮೇಡಮ್ ಬಿಲ್ ಕೊಟ್ಟಿದ್ದೀರಲ್ಲ ನಾನು ಪ್ರೆಸ್ ಮಾಡಿ ಕರಿತೀನಿ ಅಂತ ನಗಾಡ್ಕೊಂಡು ಶಾರದಾನ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾದಾಗ ಎದ್ದು ಹೂವಿನ ಗಿಡಗಳಿಗೆಲ್ಲ ಶಾರದಾ ನೀರು ಹಾಕ್ತಾ ಇರ್ತಾಳೆ. ಈ ಕಡೆ ದೀಪು ಪುಟ್ಟ ಅವಲಕ್ಕಿ ಪೂವಲಕ್ಕಿ ಅಂತ ಆಟ ಆಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನು ಕೂಡ ಇದೇ ರೀತಿ ಮಾತಾಡ್ತಾ ಇದ್ದೆ. ಅವಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು, ನೀನು ಸಿಕ್ಕಾಬಟ್ಟೆ ಮಾತಾಡ್ತೀಯ, ಬೇಕಾದರೆ ಕಲ್ಲೂ ಸಹ ಮಾತಾಡ್ಸೇ ಬಿಡ್ತೀಯ ಅಂತ ಹೇಳ್ತಾ ಇದ್ರು ಅಂತ ದೀಪು ಪುಟ್ಟಗೆ ಹೇಳ್ತಾ ಇರ್ತಾಳೆ. ನಾನು ಮಾತಾಡ್ತಿದ್ದೆ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಕಲ್ ಜೊತೆ ಮಾತಾಡ್ತಿದ್ಯಾ ಅಂದಾಗ, ಹೋಗಮ್ಮ ಇನ್ನೇನು ಮಾಡಲಿ, ನನಗೆ ಯಾರು ಫ್ರೆಂಡ್ ಇಲ್ಲ, ಅದಕ್ಕೆ ಕಲ್ ಜೊತೆ ಇದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಒಳ್ಳೆ ಕೆಲಸ ಮಾಡಿದ್ಯಾ, ಇನ್ಮೇಲೆ ಅದ್ರ ಜೊತೆನೇ ಆಟಾಡು, ನನ್ನ ಜೊತೆ ಬಂದು ಕಂಪ್ಲೇಂಟ್ಸ್ ಎಲ್ಲ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ದೀಪು ಪುಟ್ಟ ಕೇಳ್ತಾ ಇರ್ತಾಳೆ, ಅಮ್ಮ ಅವಲಕ್ಕಿ ಪೂಲಕ್ಕಿ ಆಡೋಕ್ಕೆ ನೀನು ಬರ್ತೀಯಮ್ಮ ಅಂದಾಗ, ಅವಲಕ್ಕಿ ಪೂಲಕ್ಕಿ ಆಡೋಕ್ಕೆ ಬರ್ತೀನಿ ನಾನು, ಅವಾಗ ಬಂದ್ಬಿಟ್ಟು ಅವಲಕ್ಕಿ ಎಲ್ಲ ತಂದು ಮಾಡಿ ಆಗುತ್ತೆ ಅಲ್ವಾ ಅಂತ ಅಂದಾಗ, ಅಯ್ಯೋ ಅಮ್ಮ ಬಾಯಿಲಿ ಅಂತ ಕರೆದ್ಬಿಟ್ಟು ಏನು ಅಂತ ಕೇಳ್ತಿರ್ಬೇಕಾದ್ರೆ, ಆ ಕೆಟ್ಟಜ್ಜಿಗೆ ಹೇಳು ಅವಲಕ್ಕಿ ಮಾಡೋಕ್ಕೆ, ಆವಾಗ ಅವಲಕ್ಕಿ ಸಹ ಕೆಡ್ತಾ ಕಾಣುತ್ತೆ ಅಂತ ಪಾರಿಜಾತನ ಆಡ್ಕೊತಿರ್ಬೇಕಾದ್ರೆ, ಬಾಯಿ ಮುಚ್ಚು ಅಂತ ಬೈತಾ ಇರ್ತಾಳೆ. ಈ ಕಡೆ ಹೊಡೆದ್ಬಿಡ್ತೀನಿ ನೋಡು, ಈ ಥರ ಎಲ್ಲ ಮಾತಾಡಬೇಡ, ಯಾರು ಕೇಳಿಸ್ಕೊಂಡ್ರೆ ಏನು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದ್ಬಿಟ್ಟು, ಯಾರು ನನ್ನ ಫ್ರೆಂಡ್ನ ಹೊಡಿತಾ ಇರೋದು ಅಂತ ಅಂದಾಗ, ನೋಡು ಫ್ರೆಂಡ್ ಅಮ್ಮ ಹೊಡಿತಾರೆ ಅಂದಾಗ, ಇವಳು ಮಾತು ಕೇಳಿದರೆ ನೀವು ಸಹ ಹೊಡಿತೀರ ಅಂದಾಗ, ನೋ ಚಾನ್ಸ್, ಆ ಥರ ಹೊಡೆಯೋದೇ ಇಲ್ಲ ಅಂದಾಗ, ನೋಡು ಅಮ್ಮ ನನ್ನ ಫ್ರೆಂಡ್ ಯಾವ ಥರ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಿದ್ದು ಹೇಳ್ತಾನೆ, ಇವತ್ತೇನು ಸ್ಪೆಷಲ್ ಡೇ ಹೇಳು ಅಂತ ಅಂದಾಗ, ನನ್ನ ಬರ್ತಡೇದ ಅಂದಾಗ, ವರ್ಷಕ್ಕೆ 4 ಸಲ ನಿಂದೆ ಬರ್ತಡೇ ಬರುತ್ತೆ ಅಲ್ವ ಅಂತ ಅಂದಾಗ ಶಾರದಾ ನಗಾಡ್ತಾ ಇರ್ತಾಳೆ. ಅದೇನಂತ ಹೇಳು ಫ್ರೆಂಡ್ ಅಂದಾಗ, ಇವತ್ತು ಫ್ರೆಂಡ್ಶಿಪ್ ಡೇ ಆಯಿತಾ, ನೀನು ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ನಿನಗೆ ವಿಶ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಅಂದಾಗ, ದೀಪು ಪುಟ್ಟ ಕೋಪ ಮಾಡ್ಕೊಂಡು ಹಾಗೆ ಮುಖ ತಿರ್ಸ್ಕೊಂಡು ನಿಂತ್ಕೊಂಡಾಗ ಶಾರದಾ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.